ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಪ್ರೋ ಕಬಡ್ಡಿ PKL 13ನೇ ಸೀಸನ್ ಯಾವಾಗ ಶುರು ಆಗುತ್ತೆ ಅಂತ ಹೇಳಿ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರ, ಹಲವಾರು ದಿನಗಳಿಂದ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಿ ಒಂದು ಪ್ರೋ ಕಬಡ್ಡಿ ಯಾವಾಗ ಶುರುವಾಗುತ್ತೆ ಅಂತ ಹೇಳಿ. ಈಗಾಗಲೇ ಎಲ್ಲ ತಂಡಗಳು ಕೂಡ ರಿಟರ್ನ್ ಹಾಗೂ ರಿಲೀಸ್ಡ್ ಪ್ಲೇಯರ್ಸ್ ಲಿಸ್ಟನ್ನು ಒಂದು ಪ್ರೋ ಕಬಡ್ಡಿ ಲೀಗ್ನ ಮ್ಯಾನೇಜ್ಮೆಂಟ್ಗೆ ಒಪ್ಪಿಸಿದ್ದಾವೆ ಅಂತ ಹೇಳ್ಬೋದು. ಅದಾದಮೇಲೆ ಇವಾಗ ನೋಡೋದಾದರೆ ಸದ್ಯಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಹರಾಜು ಪ್ರಕ್ರಿಯೆ ನಡೆಯಿತು. ಅದಾದಮೇಲೆ ಅಕ್ಟೋಬರ್ ಫಸ್ಟ್ ವೀಕ್ ಆಗಿರ್ಬೋದು, ಇಲ್ಲ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ವರ್ಷ ನೀವು ನೋಡಿ 3-4 ವರ್ಷಗಳ ಡಾಟಾ ತೆಗೆದರೆ ಆಲ್ಮೋಸ್ಟ್ ಅವಾಗಲೇ ಸ್ಟಾರ್ಟ್ ಆಗಿದ್ದಾವೆ. ಸೆಪ್ಟೆಂಬರ್ ಲಾಸ್ಟ್ ವೀಕು ಹಾಗೆ ಅಕ್ಟೋಬರ್ ಫಸ್ಟ್ ವೀಕಿಂದ ನಮ್ಮ ಪ್ರೋ ಕಬಡ್ಡಿ ಲೀಗ್ ಸ್ಟಾರ್ಟ್ ಆಗಿದ್ದಾವೆ. ಹಾಗೆ ಇದು ಸ್ಟಾರ್ಟ್ ಆದರೆ ನಮ್ಮ ಕನ್ನಡದಲ್ಲಿ ನೋಡೋದಾದರೆ ಜಿಯೋ ಹಾಟ್ಸ್ಟಾರ್ ಹಾಗೆ ಸ್ಟಾರ್ ಸ್ಪೋರ್ಟ್ 1 ಕನ್ನಡದಲ್ಲಿ ಈ ಮ್ಯಾಚ್ಗಳನ್ನು ನಾವು ಈಸಿಯಾಗಿ ನೋಡ್ಬೋದು. ಏನೇ ಅಂದರೂ ಕೂಡ ಈ ವರ್ಷವೂ ಕೂಡ ನಮ್ಮ ಬುಲ್ಸ್ ತಂಡ ಇನ್ನಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಹಾಗೆ ಹರಾಜಲ್ಲಿ ಯಾವ ದೊಡ್ಡ ಪ್ಲೇಯರ್ ಕಡೆ ನೋಡ್ತಾರೆ ನಮ್ಮ BC ನಬೇಶ್ ಅವರು ಅಂತ ಕಾಯ್ದು ನೋಡಬೇಕು. ಯಾಕೆಂದರೆ ಎಲ್ಲ ತಂಡಗಳು ಕೂಡ ಮತ್ತೆ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾವೆ. ಬಟ್ ನಮ್ಮ ತಂಡದಲ್ಲಿ ಎಲ್ಲ ಯಂಗ್ ಸ್ಟಾರ್ಗಳು ಇರೋದ್ರಿಂದಾಗಿ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ರೈಡರ್ಗಳಾಗಿರ್ಬೋದು, ಡಿಫೆಂಡರ್ಗಳಾಗಿರ್ಬೋದು, ಇದರ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ. ಯಾಕಂದರೆ ಎಲ್ಲರೂ ಕೂಡ ಯಂಗ್ ಸ್ಟಾರ್ಗಳೇ ಇದ್ದಾರೆ. ಹೀಗಾಗಿ ಒಬ್ಬ ಎಕ್ಸ್ಪೀರಿಯೆನ್ಸ್ ಪ್ಲೇಯರ್ ಇದ್ದರೆ ತಂಡವನ್ನು ಯಾವ ಥರ ತೊಗೊಂಡು ಹೋಗ್ಬೋದು ಅಂತ ನಾವು ನೋಡ್ಬೋದು. ಹೀಗಾಗಿ BC ರಮೇಶ್ ಅವರು ಹರಾಜಲ್ಲಿ ಮತ್ತು ಯಾವುದಾದ್ರೂ ಅಪಾರ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಡಿಫೆಂಡರ್ಗೆ ಅಥವಾ ರೈಡರ್ ಕಡೆ ನೋಡೋ ಚಾನ್ಸ್ ಇದೆ ಅಂತ ಹೇಳ್ಬೋದು. ಅವರು ಕೂಡ ಮೊನ್ನೆ ನಡೆದ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಬ್ಬ ಪ್ಲೇಯರ್ನ ನೋಡ್ತೀವಿ. ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಪ್ಲೇಯರ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬೇಕಾಗಿದ್ದಾರೆ. ನಾವು ಕಳೆದ ಸೀಸನ್ ಸೋಲೋಕ್ಕೆ ಕಾರಣನೇ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಪ್ಲೇಯರ್ಗಳು ನಮ್ಮ ತಂಡದಲ್ಲಿ ಇರಲಿಲ್ಲ. ಹಾಗಾಗಿ ಎಲ್ಲರೂ ಯಂಗ್ಸ್ಟರ್ಗಳು ಇರೋದ್ರಿಂದಾಗಿ ಅವರಿಗೆ ಅಷ್ಟೊಂದು ಅನುಭವ ಇರಲಿಲ್ಲ. ಹೀಗಾಗಿ ಅವರಿಗೆ ಯಾವ ಟೈಮಲ್ಲಿ ಯಾವ ಥರ ರೈಡ್ ಹೋಗಬೇಕು, ಹಾಗೆ ಯಾವ ಟೈಮಲ್ಲಿ ಟ್ಯಾಕಲ್ ಮಾಡಬೇಕು ಅನ್ನೋದು ಅವರಲ್ಲಿ ಮಿಸ್ ಗೈಡೆನ್ಸ್ ಆಯಿತು ಅಂತಲೇ ಹೇಳಿದ್ದಾರೆ. ಹೀಗಾಗಿ ಈ ವರ್ಷ ನಾವು ನಿರ್ಧಾರ ಮಾಡಿದ್ದೇವೆ, ರೈಡರ್ ಆಗಿರ್ಬೋದು ಹಾಗೆ ಡಿಫೆಂಡರ್ ಆಗಿರ್ಬೋದು, ಅಪಾರ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಪ್ಲೇಯರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ನಾವು ತೊಗೊಂಡು ಬರೋಕ್ಕೆ ರೆಡಿ ಆಗಿದ್ದೀವಿ. ಹರಾಜಲ್ಲಿ ಎಷ್ಟಾದರೂ ಪರವಾಗಿಲ್ಲ ಇದನ್ನು ತರೋ ನಿಟ್ಟಿನಲ್ಲಿ ನಾವು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲ ತಂಡಗಳು ಕೂಡ ಈ ವರ್ಷವೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾವೆ. ಹಾಗೆ ವರ್ಷ ಕೂಡ ಕಬಡ್ಡಿ ಕಿಚ್ಚು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಮೊದಲಿಗೆ ಯಾರು ಕೂಡ ಕಬಡ್ಡಿ ಅಂದರೆ ಅಷ್ಟೊಂದು ನೋಡ್ತಾ ಇರಲಿಲ್ಲ, ಎಲ್ಲರೂ ಕೂಡ ಕ್ರಿಕೆಟ್ ನೋಡ್ತಾ ಇದ್ರು. ಬಟ್ ಇವಾಗ ಕಬಡ್ಡಿ ಪ್ರೇಮಿಗಳು ಕೂಡ ಜಾಸ್ತಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಕಬಡ್ಡಿನೂ ಕೂಡ ಇವಾಗ ಸಖತ್ ಇಷ್ಟಪಡ್ತಿದ್ದಾರೆ. ಹಾಗೆ ಸಖತ್ ಜನ ಲೈವ್ ನೋಡ್ತಾರೆ ಅಂತ ಹೇಳ್ಬೋದು. ಆ ಥರ ಅಭಿಮಾನಿ ಬಳಗ ಇದಕ್ಕೂ ಕೂಡ ಸೇರಿದೆ ಅಂತಲೇ ಹೇಳ್ಬೋದು ಕಬಡ್ಡಿಗೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಏನೆಲ್ಲ ಚೇಂಜಸ್ ಮಾಡ್ತಾರೆ ಅಂತ ಕಾಯ್ದು ನೋಡಬೇಕು. ಅಲ್ಲಿ ರೇಜಾ ಅವರು ಇರ್ತಾರೆ, ಹಾಗೆ ಗಣೇಶ್, ನಮ್ಮ ಕನ್ನಡಕ್ಕೆ ಗಣೇಶ್ ಇರ್ತಾರೆ, ಹಾಗೆ ಸತ್ಯಪ್ಪ ಮಟ್ಟಿ ಡಿಫೆಂಡ್ರಲ್ಲಿ ಇರ್ತಾರೆ. ಹಾಗೆ ಇನ್ನೂ ಹಲವಾರು ಪ್ಲೇಯರ್ಗಳು ಯಾರ್ಯಾರನ್ನ ಇನ್ನಲ್ಲಿ ಇಟ್ಕೊಳ್ತಾರೆ, ಹಾಗೆ ಯಾರ್ಯಾರನ್ನ ರಿಲೀಸ್ ಮಾಡ್ತಾರೆ ಅಂತ ಇನ್ನೂ ಕಾಯ್ದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳಿಗಾಗಿ.